ಗಿಡಗಳಿಂದ ವಿಡಿಯೋ ಹಾಕ್ತಿದ್ದೀನಿ ನೋಡಿ. ಮೋಸ್ಟ್ಲಿ ಇವರು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇಡೀ ದೇಶಕ್ಕೆ ಗೊತ್ತಿದೆ ಯಾರಂತ. ಈ ಥರ PM ನಮಗೆ ಬೇಡ ರೀ. ಯಾಕೆ ಗೊತ್ತಾ, ಯಾಕೆ ಬೇಡ ಅಂತಿದ್ದೀನಿ ಗೊತ್ತಾ? ಏನಾದರೂ ಇವರು PM ಆಗಿಬಿಟ್ರೆ ನಮ್ಮ ದೇಶ ಎಲ್ಲೂ ಹೋಗ್ಬಿಡುತ್ತೆ. ಬಡವರು ಐತಲ್ಲ, ಅನ್ನ ತಿನ್ನಲ್ಲ ಅವರು, ಬಂಗಾರ ತಿನ್ಬೇಕಾಗತ್ತೆ. ಯಾಕಂದರೆ ಇವರು ಬಡವ್ರ ಮಧ್ಯದಲ್ಲಿ ಇಟ್ಕೊಂಡು ಬಡವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಬಡವ್ರ ಮಧ್ಯೆ ಓಡಾಡ್ತಿದಾರಲ್ಲ, ಅದಕ್ಕೋಸ್ಕರ ಈ PM ನಮಗೆ ಬೇಡ. ಬಡವ್ರ ಕಷ್ಟನ ಅರ್ಥ ಮಾಡ್ಕೊಳ್ತಿದಾರಲ್ಲ, ಅದಕ್ಕೋಸ್ಕರ ಈ PM ನಮಗೆ ಬೇಡ. ಮಳೆ ನೋಡಿದೆ, ಕೆರೆ ನೋಡಿದೆ, ನೀರು ನೋಡಿದೆ, ಏನೂ ನೋಡಿದೆ, ಒಂದು ಬಾವಿಯಲ್ಲಿ ಹಿಡ್ದು ಈ ಥರ ಕೆಲಸ ಮಾಡ್ತಿದಾರಲ್ಲ, ಆ ಥರ PM ನಮಗೆ ಬೇಡ. ಯಾಕಂದರೆ ನಮ್ಮ ದೇಶ ಉದ್ಧಾರ ಆಗಿಬಿಡತ್ತೆ. ಅರ್ಥ ಆಯ್ತಾ? ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿರ್ಬೋದು ನಾನು ಏನು ಹೇಳ್ತಿದ್ದೀನಿ ಅಂತ. ಯಾರು ಬಡವ್ರ ಮಧ್ಯದಲ್ಲಿ ಇದ್ದು ಬಡವ್ರನ್ನ ಅರ್ಥ ಮಾಡ್ಕೊಂಡು ಬಡವ್ರನ್ನ ತಗೊಂಡು ಮುಂದೆ ಹೋಗ್ತಾರಲ್ಲ, ಅವರೇ ನಿಜವಾದ PM. ಅವರೇ ನಮ್ಮ ದೇಶ ನಡೆಸೋಕ್ಕೆ ಸಾಧ್ಯ. ದಯವಿಟ್ಟು ರಾಹುಲ್ ಗಾಂಧಿ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ತಗೊಂಡು ಬರ್ರಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಹತ್ರ, ಎಲ್ಲರ ಹತ್ರ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಲವ್ ಯು ಇಂಡಿಯಾ.